ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನನಗೆ ಗೊತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವೀಲಾಗ್ ಬಂದು ಇವತ್ತಿನ ಪಯಣ ಸರ್ಪಭೂಷಣ ಮಠ ಕಡೆಗೆ ಪಯಣ ಹೊಳ್ತಿದ್ದೀನಿ. ಏಕೆ ಅಂದರೆ ನಿನ್ನೆ ನಮ್ಮ ದೊಡ್ಡಪ್ಪ ಬಸ್ ಹತ್ಬಿಟ್ಟು ಸೀದಾ ಬೆಂಗಳೂರು ಬಂದುಬಿಟ್ಟಿರ್ತಾರೆ. ಯಾಕೆ ಅಂತ ಕೇಳಿದ್ರೆ ಅದೇ ಕತ್ತಿಗೆಲಿರ್ತದಲ್ಲ ಕರಡಿಗೆ ಇಷ್ಟಲಿಂಗ, ಅದು ಹೊಸ್ದಾಗಿ ಮಾಡಿಸ್ಬೇಕಂತ ಬಂದಿರ್ತಾರೆ. ಅದು ಎಲ್ಲಿ ಅಂತ ಹುಡ್ಕೊಡು ಅಂತ ಹೇಳಿರ್ತಾರೆ. ನಾನು ಅವ್ರನ್ನ ಸೀದಾ ಕರ್ಕೊಂಡು ಹೋಗೋದು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಸರ್ಪಭೂಷಣ ಮಠಕ್ಕೆ. ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡ್ವಿ. ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥ ಸರ್ಪಭೂಷಣ ಮಠಕ್ಕೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಅಲ್ಲಿಂದ ಸರ್ಪಭೂಷಣ ಮಠಕ್ಕೆ ಬಂದ್ವಿ. ಸರ್ಪಭೂಷಣ ಮಠದ ಬೋರ್ಡಲ್ಲೇ ಕಾಣ್ತೈತೆ. ನಮ್ಮ ದೊಡ್ಡಪ್ಪ ಅವ್ರನ್ನ ಓದ್ಕೊಡ್ರಿ ಅಂತ ಹೇಳಿದೆ. ಇಲ್ಲಿ ಇಷ್ಟಲಿಂಗ ಮಾಡ್ತಕ್ಕಂಥ ಶಿವಸ್ವಾಮಿಗಳು ಬರೋದು ಇನ್ನೂ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅಂದರೆ 11:00ವರೆಗೆ ಬರ್ತಾರೆ ಅಂತ ಹೇಳಿದ್ರು. ನಾವು ಅಲ್ಲಿ ಮಠವನ್ನು ಸುತ್ತಾಡಿ ಆ ಮಠದ ಒಂದು ವಾತಾವರಣವನ್ನು ವೀಕ್ಷಣೆ ಮಾಡಿದ್ವಿ. ಇದು ಬೆಂಗಳೂರಿನ ಮಧ್ಯಭಾಗದಲ್ಲಿ ಮೆಜೆಸ್ಟಿಕ್ ಪಕ್ಕದಲ್ಲಿದೆ, ಶಾಂತಲಾ ಇದರ. ಈ ಸರ್ಪಭೂಷಣ ಮಠದಲ್ಲಿ ನನ್ನ ಅನ್ನದ ಋಣ ಸಹ ಇದೆ. ಅಂದರೆ ನಾನು 2003ರಲ್ಲಿ ಒಂದು 6 ತಿಂಗಳು ಈ ಒಂದು ಮಠದಲ್ಲಿ ನಾನು ವ್ಯಾಸಂಗ ಮಾಡಿರ್ತೀನಿ. ನಂತರನೇ ನಾನು ಸಿದ್ಧಗಂಗೆಗೆ ಶಿಫ್ಟ್ ಆಗಿದ್ದು ಇಲ್ಲಿಂದ. ಕೆಳಗಡೆ 4 ಸಡೆ ಇಷ್ಟು ದೊಡ್ಡದಿದೆ. ಲಿಂಗ ಮಾಡ್ತಕ್ಕಂಥ ಶಿವಸ್ವಾಮಿಗಳು ಈಗ ತಾನೇ ಬಂದಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತುಕತೆ ಆಡಿ ಲಿಂಗ ಮಾಡೋಕ್ಕೆ ಮಾತಾಡೋದು. ಶಿವಸ್ವಾಮಿಗಳು ಹಳೆ ಲಿಂಗವನ್ನು ತೆಗೆದುಕೊಂಡು ಅದನ್ನ ಬೆಂಕಿಲಿ ಕರಗಿಸ್ಬಿಟ್ಟು ಅದರಲ್ಲಿರ್ತಕ್ಕಂಥ ಒಂದು ಪೀಠ ಇದೆಯಲ್ಲ ಅದನ್ನ ತಗೊಂಡು ಅದನ್ನು ಇಟ್ಟು ಒಂದು ಹೊಸ ಲಿಂಗ ಮಾಡಿಕೊಡ್ತಾರೆ. ಇವಾಗ ಇದೇ ನೋಡಿ ಪೀಠ ನೋಡಿ, ಇದನ್ನು ಮೂಲ ಲಿಂಗ ಅಂತ ಕರೀತಾರೆ. ಅಂದರೆ ಆ ಇಷ್ಟಲಿಂಗ ಇದೆಯಲ್ಲ ಆ ಲಿಂಗದ ಒಳಗಡೆ ಇದು ಇರುತ್ತದೆ. ಇದನ್ನು ಪೀಠ ಅಂತ ಕರೀತಾರೆ. ಇದು ನಾವು ಜನನ ಆಗುತ್ತಲ್ಲ, ನಾವು ಹುಟ್ಟಬೇಕಾದ್ರೆ ಗುರುಗಳಿಂದ ನಮಗೆ ಇದು ದೀಕ್ಷೆಯಾಗಿ ಬಂದಿರುತ್ತದೆ. ಇದು ನೋಡಿ ಫೈನಲ್ ಇಷ್ಟಲಿಂಗ ನಮ್ಮ ಕೈ ಸೇರಿದೆ. ಕಾಂತಿಯುತವಾದ ಇಷ್ಟಲಿಂಗ. ಜಗದಗಲ ಮುಗಿಯಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಪ್ರಮಾಣ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮಾದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ. ನೋಡಿ ಸ್ನೇಹಿತರೆ, ಅವರ ನಂಬರ್ ಈ ಒಂದು ಬೋರ್ಡಲ್ಲಿ ಇರುತ್ತೆ. ಈ ಮೂಲಕ ಯಾರಾದರೂ ಇಷ್ಟಲಿಂಗ ಮಾಡಿಸಿಕೊಳ್ಳತಕ್ಕಂಥ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ ಬಂದು ಅತಿ ಸುಂದರವಾದ ಒಂದು ಕಾಂತಿಯುತವಾದ ಇಷ್ಟಲಿಂಗವನ್ನು ಮಾಡಿಸಿಕೊಂಡು ಪ್ರತಿನಿತ್ಯ ಅದನ್ನು ಪೂಜಿಸುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವ ಶಾಂತಿ.